ಇವತ್ತು ಜೆಪಿ ಪಾರ್ಕ್ನಲ್ಲಿ ಮುನಿರತ್ನ ಕುರುಕ್ಷೇತ್ರಕ್ಕೆ ದೃಶ್ಯಗಳು ಸಾಕ್ಷಿಯಾದವು. ಜನರ ಅಹವಾಲನ್ನು ಸ್ವೀಕಾರ ಮಾಡೋಕೆ ಡಿಕೆ ಶಿವಕುಮಾರ್ ಬಂದಿದ್ರು. ನಿನ್ನೆ ಲಾಲ್ಬಾಗಿಗೆ ಬಂದಿದ್ರು, ಇವತ್ತು ಜೆಪಿ ಪಾರ್ಕ್ಗೆ ಭೇಟಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಮುನಿರತ್ನ ಎಂಟ್ರಿ ಆಗ್ತಿದ್ದ ಹಾಗೇನೆ ವೇದಿಕೆ ಕಾರ್ಯಕ್ರಮದಲ್ಲಿ ಈ ಕರಿ ಟೋಪಿ ಕಾಳಗ ಜೋರಾಯಿತು. ಏನದು ಡಿಕೆ ಹೇಳಿದ್ದೇನೋ ಅದಕ್ಕೆ ಮೈಕ್ ಕಿತ್ಕೊಂಡು ಮುನಿರತ್ನ ಕೊಟ್ಟಂತ ಕೌಂಟರ್ ಹೇಗಿತ್ತು, ಇವತ್ತು ಜೆಪಿ ಪಾರ್ಕ್ನ ಜಟಾಪಟಿ ಹೇಗಿತ್ತು, ಬನ್ನಿ ನೋಡೋಣ. ಎಮ್ಎಲ್ಎ ಅವರು ಬಂದು ಈ ಕಡೆ ರೀ ಕರಿ ಟೋಪಿ ಎಮ್ಎಲ್ಎ ಎಮ್ಎಲ್ಎ ಕರಿ ಟೋಪಿ ಎಮ್ಎಲ್ಎ ಬಾರಪ್ಪ ಈ ಕಡೆ. ಎಮ್ಎಲ್ಎ ಅವರು ಬಂದು ಈ ಕಡೆ ರೀ ಕರಿ ಟೋಪಿ ಎಮ್ಎಲ್ಎ ಡಿಕೆಯಿಂದ ಮೈಕ್ ಕಿತ್ತುಕೊಂಡು ಮುನಿರತ್ನ ರೋಷಾಗ್ನಿ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ, ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆಲಿ ನಾನು ಕುಂತ್ಕೊಳ್ತೇನೆ, ಎಲ್ಲರ ಜೊತೆಲಿ. ಆಹ್ವಾನ ಕೊಟ್ಟಿಲ್ಲ, RSS ಟೋಪಿ ಕಿತ್ಕೊಂಡ್ರು, ನನಗೆ ಒದ್ದಿದ್ದಾರೆ. ನೋಡಿ ಅಲ್ಲಿ ಒದ್ರು ಟೋಪಿ ಕಿತ್ಕೊಂಡ್ರು, ಇವತ್ತು ನಡಿಗೆ ಕಾರ್ಯಕ್ರಮದಲ್ಲಿ ಮುನಿರತ್ನ ಡಿಕೆ ಮಧ್ಯೆ ಕರಿ ಟೋಪಿ ಕದನ. ರೀ ಕರಿ ಟೋಪಿ ಎಮ್ಎಲ್ಎ ಕರಿ ಟೋಪಿ ಎಮ್ಎಲ್ಎ ಕರಿ ಟೋಪಿ ಎಮ್ಎಲ್ಎ ಕರಿ ಟೋಪಿ ಎಮ್ಎಲ್ಎ ಹೈಡ್ರಾಮಾ ಹಂಗಾಮ. ಬೆಂಗಳೂರಿನ ಮತ್ತಿಕೆರೆಯಲ್ಲಿರೋ ಜೆಪಿ ಪಾರ್ಕ್ ಇವತ್ತು ಅಕ್ಷರಶಃ ರಣಾಂಗಣವಾಗಿತ್ತು. ಬೆಂಗಳೂರು ನಡಿಗೆ ಕಾರ್ಯಕ್ರಮ ಕಾಂಗ್ರೆಸ್ ವರ್ಸಸ್ ಮುನಿರತ್ನ ನಡುವೆ ಬಡಿದಾಟಕ್ಕೆ ವೇದಿಕೆಯಾಗಿತ್ತು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇವತ್ತು ಮುನಿರತ್ನ ಪ್ರತಿನಿಧಿಸುವ ರಾಜರಾಜೇಶ್ವರಿ ನಗರ ಕ್ಷೇತ್ರ ವ್ಯಾಪ್ತಿಯ ಮತ್ತಿಕೆರೆಯಲ್ಲಿ ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆಗಷ್ಟೇ RSS 100 ವರ್ಷದ ಕಾರ್ಯಕ್ರಮ ಮುಗಿಸಿ ಶಾಸಕ ಮುನಿರತ್ನ ಕೂಡ ಆಗಮಿಸಿದ್ರು. ವಿಷಯ ಅಂದ್ರೆ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ನೀಡಿಲ್ಲ, ಹೀಗಾಗಿ ಜನಸಾಮಾನ್ಯರಂತೆ ನಾನು ಜನರ ಜೊತೆ ಕುಳಿತು ಕುಂದು ಕೊರತೆಗಳನ್ನ ಹೇಳ್ತೀನಿ ಅಂತ ಜನರ ಮಧ್ಯೆ ಕುಳಿತಿದ್ರು ಅಷ್ಟೇ. ಆಗ DCM ಡಿಕೆ ಶಿವಕುಮಾರ್ ಎಮ್ಎಲ್ಎ ಕರಿಟೋಪಿ ಎಮ್ಎಲ್ಎ ಬಾರಪ್ಪ ಈ ಕಡೆ ಅಂತ ಕರೆದ್ರು ಅಷ್ಟೇ. ಮುಂದೆ ನಡೆದಿದ್ದು ಮಹಾಯುದ್ಧ. ಎಮ್ಎಲ್ಎ ಅವರು ಬಂದು ಈ ಕಡೆ ರೀ ಕರಿ ಟೋಪಿ ಎಮ್ಎಲ್ಎ ಹೊಸ ಕರಿ ಟೋಪಿ ಕರಿ ಟೋಪಿ ಅಂತ ಕರೆಯುತ್ತಿದ್ದಂತೆ ವೇದಿಕೆ ಮೇಲೇರಿದ ಮುನಿರತ್ನ ಡಿಕೆಯಿಂದಲೇ ಮೈಕ್ ಕಿತ್ತುಕೊಂಡ್ರು. ನನ್ನ ಕಾರ್ಯಕ್ರಮಕ್ಕೆ ಕರೆದಿಲ್ಲ ಅಂತ ಕಿಡಿಕಾರಿದ್ರು. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ, ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆಲಿ ನಾನು ಕುಂತ್ಕೊಳ್ತೇನೆ, ಎಲ್ಲರ ಜೊತೆಲಿ. ಹೀಗೆಂದ ಮುನಿರತ್ನ ಮತ್ತೆ ಜನರ ಮಧ್ಯೆ ಹೋಗಿ ಕುಳಿತರು. ಬಳಿಕ ಸ್ವಾಗತ ಕೋರುವಾಗ ಮುನಿರತ್ನರ ಹೆಸರು ಹೇಳಿದ್ರು. ಮತ್ತೆ ಸಿಡಿದು ವೇದಿಕೆ ಮೇಲೆ ತೆರಳಿದ ಮುನಿರತ್ನ ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಕಾಂಗ್ರೆಸ್ ಕಾರ್ಯಕ್ರಮ ಅಂತ ಬೆಂಕಿ ಉಗುಳಿದ್ರು. ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯಕ್ರಮ. ನೀವು ಇವತ್ತವರೆಗೂ ನನಗೆ ಆಹ್ವಾನ ಕೊಟ್ಟಿಲ್ಲ. ಮುಖ್ಯ ಆಯುಕ್ತರೆ, ನಿಮಗೆ ಗೊತ್ತಿರಲಿ, ಒಬ್ಬ ಶಾಸಕನು ಕೂಡ ಕರ್ತವ್ಯ, ಒಂದು ಗೌರವ ಕಲೀರಿ. ಫಸ್ಟು ರಾಜಕೀಯ ಆಮೇಲೆ ಮಾತಾಡ್ರಿ, ಆಮೇಲೆ ಮಾತಾಡೋಣ. ಅಲ್ಲಲ್ಲ, ನೀವು ರಾಜಕೀಯ ರೀ. ಒಬ್ಬ MP ಫೋಟೋ ಇಲ್ಲ, ಒಂದ್ MP ಫೋಟೋ ಇಲ್ಲ, ಒಂದ್ MLA ಫೋಟೋ ಇಲ್ಲ, ಒಂದ್ MLA MP ಫೋಟೋ ಇಲ್ಲದೆ ಒಂದು ಪಬ್ಲಿಕ್ ಕಾರ್ಯಕ್ರಮ, ಇದು ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ. ಇದು ಕಾಂಗ್ರೆಸ್ ಕಾರ್ಯಕ್ರಮನಾ? ಇದು ಕಾಂಗ್ರೆಸ್ ಕಾರ್ಯಕ್ರಮ. ಇದು ಮುನಿರತ್ನ ವೇದಿಕೆ ಮೇಲೆ ಹೀಗೆ ಹೇಳ್ತಾ ಇದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರ ರೊಚ್ಚಿಗೆದ್ರು. ರೇಪಿಸ್ಟ್ ಮುನಿರತ್ನ ಕೆಳಗೆ ಬಾರಯ್ಯ ಅಂತ ಘೋಷಣೆ ಕೂಗಿದ್ರು. ಮುನಿರತ್ನ ಧರಿಸಿದ್ದ RSS ಟೋಪಿ ಕಿತ್ಕೊಂಡ್ರು. ಈ ವೇಳೆ ದೊಡ್ಡ ಹೈಡ್ರಾಮಾ ನಡೆದು ಹೋಯ್ತು. ವೇದಿಕೆಯಿಂದ ಹೊರಬಂದ ಮುನಿರತ್ನ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ನನ್ನ ಮೇಲೆ ಹಲ್ಲೆ ಮಾಡಿದ್ರು, ನನಗೆ ಒದ್ರು, RSS ಟೋಪಿ ಕಿತ್ಕೊಂಡ್ರು ಅಂತ ಕಿಡಿಕಾರಿದ್ರು. ಮೌನ ಪ್ರತಿಭಟನೆಗೆ ಕುಳಿತರು. ಇದೇನಾ ಸಂಸ್ಕೃತಿ? ಇದು RSSಗೆ ಮಾಡಿದ ಅವಮಾನ ಅಂತ ಕಿಡಿಕಾರಿದ್ರು. ನೋಡಿ ಅಲ್ಲಿ ಒದ್ರು ಟೋಪಿ ಕಿತ್ಕೊಂಡ್ರು. ನಮ್ಮ RSS ಇವತ್ತು ನಮ್ಮ RSS ಕ್ಯಾಪ್ ಎಲ್ಲ ಇತ್ತು. ನಾನಿವತ್ತು
ಇವತ್ತು RSS ಪರೇಡ್ ಬರ್ತಾ ಇದ್ದೀನಿ. ಅಲ್ಲ ಏನಾದ್ರು ಆಯ್ತಾ ನಿಮಗೆ? ಇವತ್ತು ತಡೆಯುವಂತದ್ದು ಅಲ್ಲ ಏನಾದ್ರು ಆಯ್ತಾ ನಾನು RSS ಕಾರ್ಯಕ್ರಮಕ್ಕೆ ಕೊಟ್ಟು ಬಂದ್ರೆ ಇದನ್ನ ಕಿತ್ತಿ ಹೊಡೆಯೋದೇನ್ರಿ ಇದೆ, ಅಲ್ಲೇ ಮಾಡೋದೇನ್ರಿ ಇದೆ? RSS ಡೇ ಇವತ್ತು ನಿಮ್ಗೆ ಗೊತ್ತಲ್ಲ, ಎಲ್ಲಾ ಕಡೆ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಲ್ಲ. 100ನೇ ವರ್ಷದ ಕಾರ್ಯಕ್ರಮ, ನಾನು RSS ಕಾರ್ಯಕ್ರಮ ಇವತ್ತು ಮುಗಿಸ್ಕೊಂಡ್ ಬಂದ್ರೆ ಕರಿ ಟೋಪಿ ಅಂತ ಕರೀತಾರೆ. ಎಷ್ಟು ಮಾತ್ರ ಸರಿ ಇದು? ಜನ ನನ್ನ ಆಯ್ಕೆ ಮಾಡ್ಕೊಂಡು ನಾನು ಜನರಿಗೆ ಗುಲಾಮಾರಿ ನಾನು. ನೀವು ನನ್ನನ್ನ ಟೋಪಿ ಬಾಯಿಲೆ ಅಂದ್ರೆ ಅದು ಜನರಿಗೆ ಕರೆಯೋದ್ರಿ, ಅದು ನನ್ನನ್ನು ಕರೆಯೋದಲ್ಲ, ಅದು ನನಗೆ ಕರೆದಿಲ್ಲ, ನನ್ನ ಜನರಿಗೆ ಮಾತ್ರ ಮಾಡ್ತಾ ಇರೋ ಅವಮಾನ ಇದು. ಮುನಿರತ್ನ ಕಿತ್ತು ಇಷ್ಟಕ್ಕೆ ಕಡಿಮೆಯಾಗಲಿಲ್ಲ. RR ನಗರದಲ್ಲಿ ಕುರುಕ್ಷೇತ್ರ ನಡೆಯುತ್ತಿರೋದು ಒಂದು ಹೆಣ್ಣಿನಿಂದಲೇ ಅಂತ ಕುಸುಮ ಹನುಮಂತರಾಯಪ್ಪ ವಿರುದ್ಧ ಕಿಡಿಕಾರಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಕಾಂಗ್ರೆಸ್ ನಾಯಕಿ ಕುಸುಮ, ನಿಮ್ಮ ದೌರ್ಜನ್ಯ ಜನ ನೋಡಿದ್ದಾರೆ ಅಂದ್ರು. ಮಹಾಭಾರತ ಯುದ್ಧ ನಡೆದಿದ್ದು ಎಣ್ಣೆ, ರಾಮಾಯಣ ನಡೆದಿದ್ದು ಎಣ್ಣೆ. ಈ RR ನಗರದಲ್ಲಿ ಕುರುಕ್ಷೇತ್ರ ನಡೀತಾ ಇರೋದು ಒಂದು ಎಣ್ಣೆ. ಆ ಮಹಾನುಭಾವ DK ರವಿ ಬದುಕಿದ್ರೆ ನನಗೆ ಈ ಜೈಲಿಗೂ ಹೋಗ್ತಾ ಇರಲಿಲ್ಲ, ಇವತ್ತು ನನಗೆ ಈ ವನವಾಸನೂ ಇರ್ತಾ ಇರಲಿಲ್ಲ, ಇಷ್ಟೊಂದು ನೋವು ಅನುಭವಿಸ್ತಾ ಇರಲಿಲ್ಲ. ಲಂಚ ಕೊಡಿ, ಲಂಚ ಕೊಡದೆ ಹೋದ್ರೆ ನಿಮ್ಮ ಹೆಣ್ಮಕ್ಳನ್ನ ನನ್ನ ಮಂಚಕ್ಕೆ ಕಳಿಸಿ ಅಂತ ಹೇಳುವಂತ ಶಾಸಕರಿಗೆ ಅವ್ರು ಮಾಡ್ತಾ ಇರೋ ದೌರ್ಜನ್ಯನ ಇಡೀ ಜನಸಾಮಾನ್ಯರು ನೋಡಿದ್ದಾರೆ. ಅವ್ರ ಮೇಲೆ ದೌರ್ಜನ್ಯ ಮಾಡುವಂತ ಶಕ್ತಿ ಬಹುಶಃ ಇನ್ನು ಯಾರಿಗೂ ಬಂದಿಲ್ಲ. ಮುನಿರತ್ನ ಆರೋಪಗಳಿಗೆ ತಿರುಗೇಟು ಕೊಟ್ಟ DK ಶಿವಕುಮಾರ್, ಸ್ಥಳೀಯ ಶಾಸಕರಿಗೆ ತಾಳ್ಮೆ ಇಲ್ಲ, ಗಲಾಟೆ ಮಾಡಲೆಂದೇ ಬಂದಿದ್ರು ಎಂದ DK ಅವರೇ ರಾಜಕೀಯ ಮಾಡಿ RSSಗೆ ಅಗೌರವ ತೋರಿದ್ದಾರೆ ಅಂತ ಪಂಚ್ ಕೊಟ್ರು. ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಪಾಪ MLAಗೆ ಪೇಷನ್ಸ್ ಇರಲಿಲ್ಲ. ಈ ಸಭೆಗೆ ಅವಮಾನ ಮಾಡಬೇಕು ಅಂತ ಬಂದ್ರು, ಏನು ಗೊತ್ತಿಲ್ಲ. ಆಯ್ತು ಬಿಡಿ, ಅದೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೋಡಿ ಪಾಪ ಅವ್ರಿಗೆ ರಾಜಕಾರಣ ಮಾಡ್ಬೇಕು. ನೋಡಿ ಪಾಪ RSS ಸಂಸ್ಥೆಗೆ ಅಗೌರವ ತರುವಂಥ ಕೆಲಸ. ಇಲ್ಲಿ RSSಗೂ ಇದಕ್ಕೂ ಏನು ಸಂಬಂಧ? ಆ ಟೊಪ್ಪಿ ಹಾಕೊಂಡು, ಆ ಪ್ಯಾಂಟ್ ಹಾಕೊಂಡು ಅವ್ರದ್ದೇ ಆದಂಥ ಒಂದು ಸಂಸ್ಥೆಯನ್ನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ನನಗಲ್ಲ ಅವಮಾನ, ಆ ಸಂಸ್ಥೆಗೆ ಅವಮಾನ ಇದೆ. ಮುನಿರತ್ನ ಮೇಲಿನ ಹಲ್ಲೆ ಪ್ರಜಾಪ್ರಭುತ್ವದ ಮೇಲಿನ ದಾಳಿ ಎಂದ BJP. ಇದು ಪ್ರಜಾಪ್ರಭುತ್ವದ ಮೇಲೆ ಮಾಡೋದಂತ ಹಲ್ಲೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದು ನಿಜಕ್ಕೂ ಇವರ ಗೂಂಡಾಗಿರಿ, ಕಾಂಗ್ರೆಸ್ಸಿನ ಗೂಂಡಾಗಿರಿ ಮತ್ತೆ ಪ್ರಾರಂಭ ಆಗಿದೆ. ರಾಜ್ಯದಲ್ಲಿ ಇಷ್ಟು ದಿನ PFI, KFD ಈ ಥರ ಮುಸ್ಲಿಂ ಸಂಘಟನೆಗಳಿತ್ತು, ಅದರದ ದಾಳಿ ಇತ್ತು. ಈಗ ನೇರವಾಗಿ ಫೀಲ್ಡ್ಗೆ ಕಾಂಗ್ರೆಸ್ ಅವರು ಹೇಳಿದ್ದಾರೆ 100% ರೌಡಿಸಮ್. ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ತಮ್ಮ ಪಾಳೆಗಾರಿಕೆ ಸಂಸ್ಕೃತಿಯನ್ನ ಮತ್ತೊಮ್ಮೆ ಬಹಿರಂಗಪಡಿಸಿದ್ದಾರೆ. ಅಧಿಕಾರ ಶಾಶ್ವತವಾಗಿರ್ತದೆ ಅನ್ನೋ ಭಾವನೆಯಲ್ಲಿ ಮಾನ್ಯ DK ಶಿವಕುಮಾರ್ ಅವರು ಇದ್ದಂತೆ ಕಾಣ್ತಾ ಇದೆ. ಒಂದು ಕಾಂಗ್ರೆಸ್ ಪಕ್ಷದ ಒಂದು ದೌರ್ಜನ್ಯ ಅಥವಾ ಅಟ್ಟಹಾಸ ಅಂತ ಹೇಳ್ಬೋದು. ಶಾಸಕರ ಮೇಲೆ ಹಲ್ಲೆ ಯತ್ನ ಆಗಿದ್ರೆ ಅದು ಅತ್ಯಂತ ಖಂಡನೀಯ. ಯಾಕೆ ಸೊಕ್ಕು ಭಾಳ ಬಂದದಂತ ಜನ ಸೊಕ್ಕು ಇಳಿಸ್ತಾರೆ. ಕರಿ ಟೋಪಿ ಎಂದ DK ವಿರುದ್ಧ ಕೇಸರಿ ಟೀಮ್ ಕೆಂಡ. ಅದ ಕರಿ ಟೋಪಿ ಹಾಕೋದು ಮುಸಲ್ಮಾನ್ಗ ಅದ ಜಾಳಗಿ ಟೋಪಿ ಬಾ ಅಂತ ಕರೀಲಿ ನೋಡೋಣ ಧೈರ್ಯ ಇದ್ರೆ ಒಬ್ಬ ಸಾಬ ಕರೀಲಿ ಹಾಕೊಂಡ್ಬಂದಿರ್ತಾರಲ್ಲ, ಇವರು ಹೋಗಿ ಹಾಕೊಂಡಿರ್ತಾರಲ್ಲ, ಕರೀಲಿ. ಅಂದರೆ ಹಿಂದೂಗಳು ಏನಾದರೂ ಮಾಡಿದ್ರೆ ಅವರಿಗೆ ಭಾಳ ಎಕ್ದಮ್ ಅಪಮಾನಿಸ್ಲಿಕ್ಕೆ ಭಾಳ ಸಮಯ ಹಿಡಿಯೋದಿಲ್ಲ. ಆದ್ರೆ ಮುಸಲ್ಮಾನರಿಗೆ ಮಾತ್ರ ಎಲ್ಲ ನಡೀತದೆ. ಅವ್ರಿಗೆ ಅನ್ನಂತ ಹೇಳ್ರಿ ಏನಾಗತ್ತೆ ನೋಡ್ರಿ. ಆಮೇಲೆ ಇವ್ರು ಆಡಳಿತ ನಡೆಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ಹಂಗೆ ಮಾಡ್ತಾರೆ ಅವ್ರು. ಈ ಟೋಪಿನೇ, ಈ ಡ್ರೆಸ್ಸೇ ಇವತ್ತು ಭಾರತದ ರಕ್ಷಣೆ. ಜನಕ್ಕೆ ನಂಬಿಕೆ ಇರೋದು, ಅದಕ್ಕೆ ಜನ ಮೋದಿಯನ್ನ ಗೆಲ್ಸಿದ್ದಾರೆ. ಅದಕ್ಕೆ ರಾಷ್ಟ್ರದಲ್ಲಿ ಮೋದಿ ಸತತವಾಗಿ 3ನೇ ಬಾರಿ ಗೆದ್ದಿದ್ದಾರೆ. ಇವ್ರ ಯೋಗ್ಯತೆಗೆ, ಕಾಂಗ್ರೆಸ್ ಯೋಗ್ಯತೆಗೆ ಅಪೋಸಿಷನ್ ಆಗೋಕ್ಕೂ ಯೋಗ್ಯತೆ ಇರಲಿಲ್ಲ. ಕಳೆದ ಬಾರಿ ಪಾರ್ಲಿಮೆಂಟಲ್ಲಿ ನಿಮ್ಮ ಕಾಂಗ್ರೆಸ್ಸಿನ ಯೋಗ್ಯತೆಗೆ ಅಪೋಸಿಷನ್ ಲೀಡರ್ ಆಗೋಕ್ಕೆ ಯೋಗ್ಯತೆ ಇರಲಿಲ್ಲ. ಏನೋ ಈ ಸರಿ ಕೊಟ್ಟಿದ್ದಾರೆ, ನೆಕ್ಸ್ಟ್ ಟೈಮ್ ಅದು ಇರಲ್ಲ ನಿಮಗೆ, ಗ್ಯಾರಂಟಿ ಬರೆದು ಮಾಡ್ಕೊಳ್ಳಿ. ನಿಮಗೆ ಕುಂದು ಕೊರತೆಗಳನ್ನು ಆಲಿಸಬೇಕಾದ ಕಾರ್ಯಕ್ರಮ ಕರಿ ಟೋಪಿ ಕದನವಾಗಿ ಬದಲಾಗಿತ್ತು. DK ವರ್ಸಸ್ ಮುನಿರತ್ನ ನಡುವಿನ ಹಳೆ ಯುದ್ಧಕ್ಕೆ ಹೊಸ ವೇದಿಕೆ ಕಲ್ಪಿಸಿದಂತಾಗಿತ್ತು. ಈರಣ್ಣ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.